ಆಹಾ, ಎಳಿ ಬಿಸಿಲು ಎಷ್ಟು ಚಂದ ಬಿದ್ದತಿ. ಸಣ್ಣಕ್ಕಿದ್ದಾಗ ಇಡೀ ಓಣ್ಯಾನ್ ಗೆಳತಿಯರ್ನೆಲ್ಲ ಕರ್ಕೊಂಬಂದ ಇಲ್ಲೇ ಬಾಗಿಲಾಗ ಆಡಿದ್ದ. ಈ ನಮ್ ಗಿರ್ಜಾ ಯಾವಾಗ ಬಂದಾಳ? ಗಿರ್ಜಕ್ಕ, ಏ ಗಿರ್ಜಕ್ಕ. ಹೈ, ಯಾರ ತಾಯಿ ಇವ್ರು ಗಿರ್ಜಕ್ಕ ಅನ್ನಕತ್ತಾರ? ಬರ್ರಿ ಅಕ್ಕಾರ, ಬರ್ರಿ. ಆ ಅಕ್ಕಾರ, ಅಲ್ಲಲ್ಲ, ಹಂಗಾರ ನಾನು ನಿನ್ನ ಕಣ್ಣಿಗೆ ಅಕ್ಕಾರ ಅನ್ನೋರಂಗೆ ಕಾಣಕತ್ತನ್ನ? ಹ್ಞೂನ್ರಿ ಅಕ್ಕಾರ, ನೀವು ಯಾರಂತ ಗೊತ್ತಾಗ್ಲಿಲ್ರಿ. ಅಯ್ಯ ನೀನು ಎಬ್ರೇಶಿ, ನನ್ ಗುರ್ತ ಹಿಡಿಯಕ್ಕಾಗತ್ತೇನ್ಲಿ ಗಿರ್ಜಿ ನಿನಗ? ಎಬ್ರೇಶಿ ಅಂತ ಬೇಯಾಕಂದ್ರ ನಮ್ ಚೆನ್ನಮ್ಮಮ್ಮ ಒಬ್ಬಕ್ಕೆ. ಅಕ್ಕಾರ, ನೀವು ನಮ್ ಚೆನ್ನಮ್ಮನ ಮಗಳನ್ರಿ? ಅಯ್ಯ ನಿಂದುರ್ಗೋ ತಿನ್ಲಿ, ಯಾ ಚೆನ್ನಮ್ಮನ ಮಗಳು? ನಾನ ಚೆನ್ನಮ್ಮಲ್ಲನ, ಆಗಳಿಂದ ಗಿರ್ಜಿ ಗಿರ್ಜಿ ಅಂತ ಮಾತಾಡ್ಸಕತ್ತನು, ಅಟ್ಟು ಗೊತ್ತಾಗತ್ತ ನಿನಗ? ಏನ ನೀ ಚೆನ್ನಮ್ಮ? ಏನ್ ಹೇಳಕತ್ತೀರಿ ಅಕ್ಕಾರ ನೀವು? ತಲೆ ಕೂದ್ಲೆಲ್ಲ ಕರಾಗ ಅದಾವು. ಆಕಿ ನೋಡ್ರಿ ಎಂತಾದ್ರ ಒಂದ್ ಸೀರೆ ಉಟ್ಕೊಂಡ್ಕಾರ ಕಟ್ಟಿ ಕುಂದಿರ್ತೀಳು. ನೀವು ನೋಡ್ರ ಇದು ಸೂಜಿ ದಾರ ಹಾಕೊಂಡೇರಿ. ಏನ್ ನಿಮ್ಮ ಮಾತ ಏನ್ ಒಂದು ಅತ್ತಾವತ್ ಬಿಡ್ರಿ ನಂಗೆ. ಮತ್ತ ನಿಮ್ಮ ಹೆಸರು ಚೆನ್ನಮ್ಮನ್ರಿ? ಮತ್ತ ನಿನ್ ತಲ್ಯಾಗ ಒಂದ್ ಈಟ್ರ ಬುದ್ಧಿ ಐತಿಲ್ಲ ಗಿರ್ಜಿ, ನಾನ ಚೆನ್ನಮ್ಮ ಅಂತ ಹೇಳಕತ್ತನು, ಗೊತ್ತಾಗತ್ತಲ್ಲ ನಿನಗ? ತಲೆ ಕೂದ್ಲಕ್ಕ ಬಣ್ಣ ಬೆಳ್ಕೊಂಡನ. ಈ ಸೀರೆ ಉಟ್ಟು ಬ್ಯಾಸರ ಆತವ. ಇಟ್ಟು ವರ್ಷ ಎಲ್ಲ ಉಟ್ಟನು, ಈಗೆಲ್ಲ ಕಾಲು ಬದಲಾಗೈತಲ್ಲ, ನನಗೂ ಯಾಕೋ ಸೀರೆ ಉಡೋದು ಬ್ಯಾಸರ ಆತು, ಅದಕ್ಕೆ ಈ ಡಿರೇಸ್ ಹಾಕೊಂಡನು. ಅಟ್ಟಕ್ಕ ನಾನು ಗುರ್ತ ಹಿಡಿವಲ್ಲನ? ಹೌದು ಬೇ. ಹೂನವ, ನನಗೂ ವಯಸ್ಸಾತ್ ನೋಡು. ದಿನ ಸೀರೆ ಉಟ್ಕೊಂಡ್ರ ಗಾವ್ ಆಗೋಂಗಿಲ್ಲ. ಮತ್ತು ಆ ಸೀರೆ ಒಗದು ಕೊಡಾಕರ ನನಗೆ ಯಾರು ದಿಕ್ಕದಾರ ಹೇಳು? ಮಕ್ಕಳು ಸ್ವಸ್ತ್ಯಾರು ಮೊಮ್ಮಕ್ಕಳು ಎಲ್ಲ ಪ್ಯಾಟ್ಯಾಗ ಹೋಗಿ ಕುಂತಾರ, ನೌಕರಿ ಅಂತ ಹೇಳಿ. ಮತ್ತು ನನ್ನ ಕೆಲಸ ನಾನ ಮಾಡ್ಕೋಬೇಕಲ್ಲ, ಅದಕ್ಕೆ ಸೀರೆ ಯಾರು ಗಾವಾಗೋಂಗಿಲ್ಲ. ಈ ಚೂಡಿದಾರ ಆದ್ರೆ ಬಡ ನೀರಾಗ ಎದ್ದು ಹಾಕಿ ಸ್ವಚ್ಛಕತ್ತಂತ ಹೇಳಿ ನಾ ಇವನ್ನ ಹಾಕೋಕತ್ತಿಬಿಟ್ಟನೀಗ. ಹೌದಾ ಬೇ? ಮತ್ತು ಈ ಹುಬ್ಬಟ್ಟ ಬೆಳ್ಳಗ, ತಲೆ ಕೂದ್ಲಟ್ಟ ಕರ್ರಗ, ಹಿಂಗ್ಯಾಕೆ ಮಾಡ್ಕೊಂಡಿ? ಮತ್ತೇನು ಮಾಡ್ಲೇವ, ಅವಕ್ಕೂ ಬಣ್ಣ ಬಳ್ಕೋದೈತನ. ಈಗ ತಲೆ ಕೂದ್ಲಕ್ಕೆ ಹಚ್ಚೋದಟ ಯಾರೋ ತಂದು ಕೊಟ್ರು, ನಾನ ಹಚ್ಕೊಂಡೆ. ಅಡ್ಡಿ ಇಲ್ಲ ಬಿಡ, ಅಡ್ಡಿ ಇಲ್ಲ. ಭಾಳ ಬದಲಾಗಿದ್ದೀವಿ ಹಂಗಾರ ನೀ. ಕಾಲಕ್ಕೆ ತಕ್ಕಂಗ ಬದಲಾಗಬೇಕಲ್ಲ. ನಿನ್ನಂಗ ಏನು ಹಿಂಗ ಇರಂದೇನ? ಅಲ್ಲ, ನಿನಗೇನು ಆಗಬಾರ್ದು, ವಯಸ್ಸಾಗೈತಿ. ಈಗಿನ್ನ ನನ್ನ ಮೊಮ್ಮಕ್ಕಳು ಅರ್ಗ್ಯಾಕೆದಿ ಅಂತದು ಹೋಗಿ ಈ ಸೀರೆ ಒಂದು ಮಂಜರ್ ಪಾಠ ಸುತ್ಕೊಂಡು ಕಾರ ಅಡ್ಡಾಡ್ತಿ ಚಂದಗೆ. ಈಗ ನಾನಾ ಥರ ಡ್ರೆಸ್ಗಳು ಬಂದಾವು, ಸೂಜಿದಾರಗಳು ಅವು ಇವು ಅಂಥೇಳಿ ನಾನಾ ಥರ ಡ್ರೆಸ್ಗಳದಾವು. ಯಾವ್ದನ್ನಾರ ಹಾಕೋಬಾರ್ದಾ? ಇದನ್ನೇನು ಸೀರೆ ಉಟ್ಕೊಂಡು ತಿರುಗ್ತಿ? ಅಕ್ಕ ಬಜ್ಜಿ, ಚಲೋ ಹೇಳ್ತಿ ಅಲ್ಬೇನಿ. ನೀ ಹೇಳಿದಿ ಬಾ ಅಂತ ಹೇಳಿ ದಿಮಾಕ್ ಮಾಡಿ ನಾ ಏನ್ರ ಚೂಡಿದಾರ ಹಾಕೊಂಡ್ಕಾರ ನಮ್ಮ ಮನೆಗೆ ಹೋದ್ನಿ ಅಂದ್ರ ನಮ್ಮ ಅತ್ತಿ ನನ್ನ ಹಂಗ ಪಟ ಬಡದ್ಕಾರ ಮನೆ ಬಿಟ್ಟು ಹೊರಗೆ ಹಾಕ್ತಾರ. ಎಲ್ಲಿ ಉಸಬರಿಯವ್ವ, ಮೊದ್ಲ ಪ್ರೀತಿ ಸಸಿ ಅದನ್ನ ನಾನು ಈ ಚೂಡಿದಾರ ಸಲುವಾಗಿ ಅವ್ರ ಕಡೆ ಎಲ್ಲೇ ಬಡಿಸ್ಕೊಂಡ್ ಹೊರಗೆ ಬರ್ಲಿ. ಅಯ್ಯ ನಿಂದೋಳೆ ಸಡಗ್ರತ್ತು. ಏನ್ ನೀ ಒಬ್ಬಕ್ಕೆ ಹಾಕೋಕತ್ತೀಯನ? ಈಗ ಜಗತ್ನ್ಯಾಗ ಎಲ್ಲಾರು ಹಾಕೋಕತ್ತಾರ. ಎಲ್ಲ ಎಷ್ಟು ಬದಲಾಗೈತಂತ ಮರ್ತೀಯನ? ಯಾ ಕಾಲ್ದಾಗದೀನಿ ಇನ್ನ? ಅಯ್ಯಮ್ಮ, ನಿಂಗ ನಮ್ಮ ಅತ್ತಿ ಬಗ್ಗೆ ಗೊತ್ತಿಲ್ಲ ತಗೋ, ಅದಕ್ಕೆ ಹಿಂಗ್ ಮಾತಾಡಕತ್ತಿ. ಅಯ್ಯ ಕುಂದ್ರಲೆ, ಏನ್ ನಿಮ್ಮ ಅತ್ತೇನ ಹುಲಿನೋ ಕಡ್ಡ್ಯೋ? ಏನ್ ಜಗತ್ನ್ಯಾಗ ಇಲ್ಲದತ್ತಿ ನಿನಗೊಬ್ಬಕ್ಕಿಗೆ ಸಿಕ್ಕಾಳ ನೋಡು. ಯವ್ವ ಸುಮ್ಮಿರ್ಬೇ ಅಮ್ಮ, ನೀ ಏನ್ ಕೇಳ್ರ ಹೇಳೇ ನನ್ನ ತಲೆ ಕೆಡಿಸೈತ. ಆ ಚೂಡಿದಾರ ಹಾಕೊಂಡು ಹೋಗಿ ನಮ್ಮ ಅತ್ತಿ ನನ್ನ ಬಡದವ್ರಿಗೆ ಹಾಕಿ ಹೊಳೆ ಬಂದ ತವ್ರ ಮನ್ಯಾಗ ಕುಂತ್ರ ನನ್ನ ನೋಡೋರು ಯಾರು? ಬ್ಯಾಡೇವ ಬ್ಯಾಡ, ಇಲ್ಲಿ ಬಂದು ಜಗಳ ಮಾಡಿ ಬನ್ನಿ ಅಂದ್ರ ನಮ್ಮಪ್ಪ ನಮ್ಮವನು ಹೊರಗೆ ಒಳಗೆ ಸೇರಿಸೋದಿಲ್ಲ ನನ್ನ. ಅಯ್ಯ ಹುಚ್ಚಿ ಊರು ಹುಚ್ಚಿ, ಯಾರಾರ ಈಗಿನ ಕಾಲದಾಗ ಅತ್ತಿಗಳಿಗೆ ಈ ನಮ್ಮನಿ ಅಂಜಿ ನಡಗತಾರೋ? ಅಯ್ಯೋ ನೀ ಇನ್ನ ಯಾ ಕಾಲದಾಗ ಅದೀಯೋ ಯಾರಿಗೆ ಗೊತ್ತು ಬಿಡ್ಲಿ. ಭಾಳ ಟ್ಯೂಬ್ಲೈಟ್ ಇದ್ದಂಗೆ ಅದೀನಿ. ಅಲ್ಲ ಮುದುಕಿ, ನನ್ನ ಟ್ಯೂಬ್ಲೈಟ್ ಅತ್ತಿ? ಮತ್ತೇನ್ಲೆ ಅತ್ತಿಗೆ ಅಂಜೆ ಈಗಿನ ಕಾಲದಾಗ ಹಿಂಗೆ ನಡಗವ್ರನ್ನ ನಾ ಎಲ್ಲೂ ನೋಡಿಲ್ಲ ಬಿಡು. ನನ್ನ ನೋಡಕತ್ತಿಯಲ್ಲ? ಅದನ್ನ ಅನ್ನಕತ್ತನ ನಾನು. ಕಾಲ ಹೆಂಗೆ ಬದಲಾಗೈತೋ ಹಂಗೆ ನಾವು ಬದಲಾಗಬೇಕ. ಅದೇನೋ ಅಂತಾರಲ್ಲ, ಕಾನಿ ಕೂಸು ಕೊಳಿತಂತ ಹೇಳಿ. ಅಲ್ಲೇ ಗೂಡ್ನ್ಯಾಗ ಬಚ್ಚಿಟ್ಕೊಂಡ ಕಪ್ಪಿ ಒಳಗ ಕೂತ್ರ ಏನು ತಿಳಿತೈತೆ ಅದಕ್ಕೆ? ಹೊರಗೆ ಬಂದ ಜಗತ್ತು ನೋಡಬೇಕು, ಎಲ್ಲಾರಿಗೂ ಕೇಳೋಂಗ ಒದರಬೇಕ. ಒಲ್ಲಿ ಬಿಡ್ಬೇ ಅಮ್ಮ, ನಿನ್ನ ಮಾತು ಕೇಳೇ ನನಗೆ ಹಂಗೆಲ್ಲ ಬದಲಾಗಕ್ಕೆ ಆಗುದಿಲ್ಲ. ಯಾ ಕಾಲ ಬದಲಾದ್ರೇನ ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು ಯಾವೂ ಬದಲಾಗುವುದಿಲ್ಲ. ಅಯ್ಯ ಹಾಕೊಳ್ಳು ಅರಿವಿಗೆ ಆಚಾರ ವಿಚಾರ ಸಂಸ್ಕೃತಿಗೆ ಏನು ಸಂಬಂಧ? ನನಗ ಹೇಳಕ್ ಬರ್ತಾಳ ನೋಡು. ಹಂಗಲ್ ಬೇಯಮ್ಮ, ಅಂದಿಲ್ಲ ಎಂದಿಲ್ಲ. ಈಗ ನಾನು ಚೂಡಿದಾರ ಹಾಕೋತನು, ಅದನ್ನ ಹಾಕೋತನು, ಇದನ್ನ ಹಾಕೋತನು ಅಂದ್ರೆ ಬಿಟ್ಟಾರು ನಮ್ಮ ಮನ್ಯಾಗ ನನ್ನ. ಏನು ಮಾಡ್ತಾರವ? ಭಾಳ ಅಂದ್ರೆ ಏನು ಮಾಡ್ತಾಳು ಹೇಳು? ಒಂದ್ಸಲ ಬೇಯ್ತಾರ, 2 ಸಲ ಬೇಯ್ತಾರ, ಹೋಗ್ಲಿ ಒಂದು 3-4 ಸಲನ ಬೇಯ್ತಾರು ಅಂತ ತಿಳ್ಕೊ.
ಆಮೇಲೆ ನೀನು ನಾ ಏನಾದರೂ ಹಾಕೊಳಕ್ಕೆ ಅಂತ ಕುಂತಂದ್ರೆ ಏನು ಬಿಡು ಎಲ್ಲರೂ ಹಾಕೋತಾರೋ ಏನಾರ ಹಾಳಾಗಿ ಹೋಗುವಾಳ ಅಂತ ಹೇಳಿ ಕೈ ಬಿಟ್ಟು ಬಿಡ್ತಾರ. ನೀನು ಹಳ್ಳಿ ಗುಗ್ಗು ನಂಗೆ ಮಾಡಬೇಡ ಗಿರ್ಜಿ, ಬದಲಾಗ ನಮ್ಮಂತವ್ರು ನಾವು ಬದಲಾಗಿದ್ದೆವು, ನಿನಗೇನು ದಾಡಿ ಹೋಗ ನೀನು. ಯಮ್ಮ ಆದ್ರೂ ಬೇ ನಿನಗೇನೋ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೊರಗಿರ್ತಾರೋ ಅವ್ರೇನು ಅನ್ನೋದಿಲ್ಲ, ನಡಿತೈತಿವ ಆಗೇತಿ ಹೋಗೇತಿ ನಿನಗೆ ಯಾರು ಕೇಳಾರದಾರ ಹೇಳು. ಆದ್ರೆ ನಂದು ಹಂಗಿಲ್ಲ ನೋಡು, ಮನೆ ತುಂಬ ಮಂದಿ ಊರಾಗ ಮನಿ 4 ಮಂದಿ ಮನೆಗೆ ಬರೋರು ಹೋಗೋರು. ನಾವು ಹಂಗಲ್ಲ ಚೂಡಿದಾರ ಅದು ಹಾಕೊಂಡ್ ಅಡ್ಡಾಡ್ರೆ ನನ್ನ ಗಂಡ ನಮ್ಮ ಮಾವಾರು ನಮ್ಮ ಅತ್ತಿಗಳು ನಮ್ಮಮ್ಮ ಸೇರ್ಬೇಕಲ್ಲ. ನೋಡು ಮೊದಲ ಅದನ್ನ ತಲೆ ಅಂದ್ ಬಿಡ, ಅವ್ರು ಸೇರುಲ್ಲ ಇವ್ರು ಸೇರುಲ್ಲ ಅನ್ನೋದನ್ನ ತಲೆ ಅಂದ್ ಬಿಡು. ಹಾಕೋ ಹಾಕತ್ತಂದ್ರೆ ಎಲ್ಲರೂ ತಾವ ಸುಮ್ಮ ಅಕ್ಕಾರ. ನನ್ನ ಮಾತು ಕೇಳು, ಚಲೋ ಚಲೋ ಒಂದು 4 ಡ್ರೆಸ್ ಕೊಡಿಸ್ಕೊಂಡು ಹೋಗಿ ನಿಮ್ಮ ಅವನ ಕೈಯಿಂದ ಆರಾಮಲ್ಲಿ ಹಾಕೊಂಡ ಅಡ್ಡಾಡ. ಏನಿದು 60 ವರ್ಷದ ಮುದುಕ್ಯಾರಕ್ಕಿಂತ ಅತುತು ಮಾಡ್ತೀನಿ ನೋಡು ಸಣ್ಣಕ್ಕೆ ಆಗಿ. ನೀನು ವಯಸ್ಸಿನ ಹುಡುಗಿಯಾರು ಬೇಕಾದಂಗೆ ಚಂದ ಡ್ರೆಸ್ಗಳು ಹಾಕೊಂಡ ಎಷ್ಟು ಚಂದ ಕುಲು ಅಡ್ಡಾಡ್ತಿರ್ತಾರು. ನೀ ನೋಡುವ ಇದೊಂದು ಸೀರೆ ಉಟ್ಕೊಂಡ್ ಕಾರ ನಿಂತು ಬಿಡ್ತಿ ಅತ್ತಾಗಿ. ಯಮ್ಮ ನೀ ಹೇಳೋದೆಲ್ಲ ಕೇಳಿರ ನನಗೀಗೇನೋ ಒಂದಿಟ ಧೈರ್ಯ ಬಂದಂಗೆ ಆಗತ್ತದ ಬೇ. ಹಂಗಾರ ನಾನು ಚೂಡಿದಾರ ಅದು ಹಾಕೊಂಡ್ಬಿಡ್ಲೆ ಹಂಗಾರ. ಹೂನವ ಯಾರು ಏನಂತಾರೋ ನಾ ಅರ್ಥನ್ ತಗೋ, ಯಾರ ಏನರ ಅಂದ್ರ ನನಗೆ ಹೇಳಿ ತಗೋರವ. ದೊಡ್ಡ ಸಣ್ಣಕ್ಕಿದಿ ಬಿಡು. ಅಲ್ಲ ನೀ ನನಗೆ ಹಾಕೋ ಅಂತ ಹೇಳಿ ಇಲ್ಲೇ ಕುಂದಿರ್ತಿ, ನಮ್ಮೂರಿಗೆ ನೀ ಬರ್ತೀಯನ ನನ್ನ ನಿಂಬಾಟ. ನಮ್ಮ ಅತ್ತಿ ನನಗೆ ಏನರ ಅಂದ್ರೆ ಬಿಡ್ಸಾಕ ಎಷ್ಟು ಚಂದ ಹೇಳ್ತಿ ನೋಡು. ಅಯ್ಯ ಆಕೇನಂತಾಳೆ ನಿಮ್ಮ ಅತ್ತಿ ಏನ್ರ ಅಂದ್ರ ನಾ ಹೇಳ್ತೇನೆ ತಗೋ. ಏನ ಅವರಿಬ್ರು ನಿಮ್ಮ ಅತ್ಯಾರು ನನಗೇನು ಗೊತ್ತಿಲ್ದವ್ರು ಅದಾರನ. ನಮ್ಮ ಮನೆಗೆ ನನ್ನ ಮಗಳ ಜೋಡಿ ಬಂದ ಆಟ ಆಡ್ತಿದ್ರು. ಅವ್ರು ನನ್ನ ಕಣ್ ಮುಂದೆ ಬೆಳೆದಾರ, ನೀನು ನನ್ನ ಕಣ್ ಮುಂದೆ ಬೆಳೆದಿ. ಅವ್ರು ಏನರ ಅಂದ್ರ ನನ್ನ ಹೆಸರು ಹೇಳಿ ಆಮೇಲೆ ನೋಡ್ಕೋತಾನ ನಾ ಏನು ಬರ್ತತೋ ಅದನ್ನು. ಅಲ್ಲ ಮುದುಕಿ ಭಾಳ ಧೈರ್ಯ ಇದಿ ಬಿಡ್ಬೇನಿ, ನನಗೂ ಒಟ್ಟು ಧೈರ್ಯ ಕೊಡಾತಿ ಆತ ಬೇ. ಹಂಗಾರ ನನಗೂ ಖರೇನ ಬೇ ಎಲ್ಲಾರನ್ನೂ ನೋಡೆ ನಾನು ಚಂದ ಡ್ರೆಸ್ ಹಾಕೋಬೇಕಂತ ಭಾಳ ಮನಸ್ಸಾಕತ್ತೆ. ಆದ್ರೆ ಏನು ಮಾಡೋದು ಬಿಡು, ನಮಗೆಲ್ಲ ನಡೆಯೋದಲ್ಲ ಅಂತ ಹೇಳಿ ಸುಮ್ಮ ಅಕ್ಕನತ್ತ. ಹೋಗ ನಮ್ಮವ್ವ ಹೊಳಿ ನೀರಿಗೆ ದೊಣ್ಣಿ ನಾಯ್ಕನ ಅಪ್ಪನಿ ಬೇಕನ ಅಂತ ಹೇಳಿ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಕತ್ತೋ ಅದನ್ನು ಹಾಕೋಬೇಕು. ನಮ್ಗೆ ಏನು ಇಷ್ಟ ಆಕತ್ತೋ ಅದನ್ನು ತಿಂದ ಉಂಡ ಆರಾಮ್ ಜೀವನ ಮಾಡ್ಬೇಕು. ಏನೈತಿ ಜೀವನದಾಗ. ನೀ ಹೇಳೋದು ನೋಡ್ರೆ ನನಗೂ ಈಗ ಹಂಗ ಅನ್ಸಕತ್ತದ ಬೇ. ಆತ್ ಬೇ ಅಮ್ಮ, ನಾಳೆ ನಮ್ಮ ಅವ್ವನ ಕರ್ಕೊಂಡ ಪ್ಯಾಟಿಗೆ ಹೋಗಿ ಒಂದು 4 ಡ್ರೆಸ್ ಕೊಡಿಸ್ಕೊಂಡು ಬಂದ್ಬಿಡ್ತಾನೆ ಹಂಗಾರ. ಹ್ಞೂ ಅಷ್ಟು ಮಾಡ. ಚಂದನ್ನು ಒಂದು 4 ಡ್ರೆಸ್ ತಗೊಂಡ್ ಬಾ, ಹಾಕೊಂಡ್ ಅಡ್ಡಾಡ್ರೆ ಇನ್ನ ಮದುವೆ ಆಗ್ಲದ ಹುಡುಗಿ ಕಣ್ಣಂಗೆ ಕಾಣ್ತೀವ. ಹ್ಞೂ ಆತ್ ಬೇ ಅಮ್ಮ, ನೀನು ಬರ್ತೀನ ಹಂಗಾರ ನಾಳೆ ಧಾರವಾಡಕ್ಕೆ ಹೋಗುನು. ನಾನು ಬರ್ಲೆ ತಂಗಿ. ಬಾರ್ ಬೇ ಹೋಗಿ ಬರೋಣಂತ. ನಮ್ಮ ಅವ್ವಾಗೂ ವಾರ್ಸಕ್ ಗೊತ್ತಾಗೋದಿಲ್ಲ, ನಾನು ಒಬ್ಬಕ್ಕೆ ಯಾಕನ್ನು ನೀನೊಬ್ಬಕ್ಕೆ ಬಂದೆ ಅಂದ್ರೆ ಚಲೋ ಆಕತ್ತ. ಆತ್ ನಡಿ ಹೋಗಿ ಬರೋಣ. ನಾನು ಧಾರವಾಡಕ್ಕೆ ಹೋಗಿ ಭಾಳ ದಿನ ಆತು, ಭಾಳ ದಿವಸ ಆತವ. ಬಸಪ್ಪ ಖಾನಾವಳ್ಯಾಗ ರೊಟ್ಟಿ ಊಟ ಮಾಡ್ಬೇಕಂತ ಭಾಳ ಜೀವ ನೆನ್ಸಾಕತ್ತೈತೆ. ನಿನಗೆ ಡ್ರೆಸ್ ತಗೊಂಡ್ ಕಾರ ಬಸಪ್ಪ ಖಾನಾವಳಿಗೆ ಹೋಗಿ ಮಸ್ತಂಗೆ ಜೋಳದ ರೊಟ್ಟಿ ಬಿಸಿ ರೊಟ್ಟಿ ಊಟ ಮಾಡೇ ಬರೋಣಂತ. ಅಷ್ಟೇ ಮಾಡೋಣ ಬೇ ಅಮ್ಮ. ಹಂಗಾರ ನಮ್ಮಮ್ಮ ನೋಡ್ರಿವ ಎಷ್ಟು ಬದಲಾಗಿದ್ದಾಳು. ನಾ ಊರಿಗೆ ಹೋಗುವಾಗ ಬರುವಾಗ ಕಟ್ಟಿ ಮ್ಯಾಕ್ ಕುಂತ ಮಾತಾಡ್ಸ್ತೇಳು. ಇವತ್ತು ನನಗೆ ಗೊತ್ತಾಗ್ತವ ಹೋಗ್ರತ್ತಾಗಿ. ನಾನು ಅಕ್ಕಿ ಜೋಡಿ ನಾಳೆ ಧಾರವಾಡಕ್ಕೆ ಹೋಗಿ ಹೊಸ ಡ್ರೆಸ್ ತೊಗೊಂಬರ್ತೇನೆ ರೀ. ಏನಂತಾರೋ ನಮ್ಮ ಅತ್ತಿ ಆಮೇಲೆ ನೋಡ್ರತ್. ಹೌದಿಲ್ರಿ, ಎಲ್ಲರೂ ಹಾಕೋತಾರು, ನಾ ಯಾಕೆ ಹಾಕೋಬಾರ್ದು. ಅದಕ್ಕೆ ಒಂದು 4 ಡ್ರೆಸ್ ತೊಗೊಂಬರ್ತೇನಂತ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಧಾರವಾಡ ಬಸಪ್ಪ ಖಾನಾವಳಿ ಊಟ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸ್ನಾಗ ಬರ್ದು ಕಳಿಸ್ರಿ. ಧನ್ಯವಾದಗಳು ಎಲ್ಲರಿಗೂ.